ಲೋಕಿ ಪಾಜ ಬೆಳಿಗ್ಗೆ ಗಾಳ ಪರೀಕ್ಷೆ ಕೊಂಡ್ರಲ್ಲ ಮೇಷ್ಟು ಬರೋಣ ಈ ಸತಿನ ಕಷ್ಟದ ಕ್ವಶನ್ ಪೇಪರ್ ಕೊಡ್ತೀನಿ ಒಬ್ಬೊಬ್ರದನ್ನು ಗೊತ್ತಾಕೈತಿ ಏನೇನು ಅಂಬದು ಅಂತ ಬೇರೆ ಹೇಳಿದ್ದಾರೆ ಚೆನ್ನಾಗಿ ಓದ್ಕೊಳ್ರು ನಾನು ಅಷ್ಟೇನಪ್ಪ ಅದಕ್ಕೇನೆ ಬೋಲ್ ಚೆನ್ನಾಗಿ ಓದ್ಕೊಂತಿದ್ದೀನಿ ನೋಡು ಪುಸ್ತಕದ ಕಿಕ್ಕಿ ಹಾಕೊಂಡು ಹತ್ತಿ ತಾಸೆ ಕೀಸಕ್ಕೆ ಅಲ್ಲಾಡಿಸ್ತಿಲ್ರಿ ಏ ಪುಸ್ತಕದಾಗ ಇರೋದಲ್ಲ ಹಂಗೆ ತಾಲಿಗೆ ಪ್ರಿಂಟ್ ಆಗಿಬಿಡ್ಬೇಕು ಹಂಗೇನ ಲೋ ಕೋಳಿ ಮುಂಜೆ ಪುಸ್ತಕದಾಗಿರೋದು ಪ್ರಿಂಟ್ ಆಗಿರೋದು ಇರಲಿ ಪುಸ್ತಕನ ಉಲ್ಟಾ ಹಿಡ್ಕೊಂಡಿದ್ದೆ ನೇರಪಾಗಿ ಹಿಡ್ಕ ಕೋಳಿ ಮುಂಜೆ ನನ್ನ ಮಗನೇ ನಿಮ್ಮ ಗಮನ ಎಲ್ಲೈತೆ ಚೆಕ್ ಮಾಡೋಣ ಅಂತಾನೆ ನಾನೇ ಹಿಂಗೆ ಇಕ್ಕಿದ್ದು ನಿನ್ನ ಗಮನ ಎಲ್ಲ ನನ್ನ ಮಗ ನೀನು ನನ್ನ ಬುಕ್ಕಿನ ಮೇಲೆ ಐತೆ ನಿನ್ನ ಪುಸ್ತಕ ಓದ್ಕ ಹೇಳ ನಂಗೆ ಯಾವಾಗ ಗೊತ್ತು ಹೆಂಗೆ ಇಕ್ಕಿನ್ಬೇಕು ಅಂಬೋದು ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಕಣಲ್ಲ ಲೋಕೆ ಮೇಷ್ಟ್ರು ಮಗ್ಗಿನ ಸೀದಾ ಒಂದ್ಸತಿ ಉಲ್ಟಾ ಮಗ್ಗಿ ಒಂದ್ಸತಿ ಹೇಳಿಸ್ತಾರಲ್ಲ ಯಾಕೆ ಕೇಳು ಉಲ್ಟಾ ಓದ್ಸಿರಿ ಜ್ಞಾಪನ ಶಕ್ತಿ ಚೆನ್ನಾಗಿ ಮಗ್ಗಿ ಎಲ್ಲನ ಗೊತ್ತು ಮಾಡ್ದಂಗೆ ಆಕೈತೆ ತಾಯಿಗೆ ಜಲ್ದೋಕೈತೆ ಅಂತಾನೆ ನಾನು ಅದಕ್ಕೇನ ಉಲ್ಟಾ ಪಲ್ಟಾ ಏನೇನೋ ಓದಿದ್ರೆ ಮೆದ್ಲು ಫಾಸ್ಟಾಗಿ ಕೆಲಸ ಮಾಡ್ತೈತಿ ನಿನಗಾಗಲ್ಲ ಹೆಂಗೆ ಗೊತ್ತು ಸುಮ್ಮ ಕುಕ್ಕರ್ಸ್ಬೇಡ ಹೇಳು ಹೊರೆ ಮಂದಿದು ಅಣ್ಣ ಐಸಾಕ್ಯ ಮಂದಿದು ಅಣ್ಣ ನಿಮ್ದಿಗೆ ತಲೆದು ಒಳಗಡೆಗೆ ಅಕ್ಷರ ಓದ್ಬೇಕಂದ್ರೆ ಉಲ್ಟಾಗೆ ಓದ್ಬೇಕು ನಿಮ್ದಿಗೆ ತಲೆಗೆ ಒಳಗಡೆಗೆ ಅಕ್ಷರ ಓದ್ಬೇಕು ಅಂದ್ರೆ ಏನಾದರೂ ತಿಂತಾ ಇರಬೇಕು ಅದಕ್ಕೆ ಚಿಪ್ಸ್ ಆ ಚಿಪ್ಸ್ ತಗೊಂಡು ಬಂದ್ಬಿಟ್ಟೈತೆ ನಮ್ದಿಗೆ ಚಪ್ಪ ಲೋ ಪಾಚ ನಿಂಗೇನು ಅನ್ಸಲ್ವೇ ಅಲ್ಲ ಕಣಲು ಮೇಷ್ಟ್ರು ಹೇಳದ್ ನೀನೇನು ಕೇಳಿಸ್ಕೊಂಡಿಲ್ಲ ನಂಗಾದ್ರೆ ಲೋ ಪಾಚ ಓದ್ಕೊಂಡ್ ಹೋಗ ಪರೀಕ್ಷೆ ಹತ್ರ ಇರುವಾಗ ಎಣ್ಣೆಗೆ ಬಂದಿದ್ದು ನಮಗೆ ನಾನು ಬಾಡು ಮಸಾಲೆ ಹಾಕಿರೋದು ತಿನ್ಬೇಡ್ದಂತೆ ಇದು ನಿಜವಾಗ್ಲೂ ನನ್ನ ಮೇಷ್ಟ್ರು ಹೇಳಿದ್ದು ನೀನು ನನ್ನ ಮಗ ಆ ಎಣ್ಣೆಗೆ ಬಂದಿರೋ ಚಿಪ್ಸ್ ತಿನ್ಕೊಂಡು ಓದಿದ್ರೆ ತಲೆಗೆ ಹೊತ್ತೈತೆ ನೀನು ಓದೋದು ಬೇಕು ಬಂದಿದ್ದು ಅಣ್ಣ ನಿಮಗೆ ಬೇಕು ಅಂದರೆ ಬಲ ಎಲ್ಡಿ ಕೊಟ್ಬಿಟ್ಟೈತೆ ಅದು ಬಿಟ್ಬಿಟ್ಟು ಚಿಪ್ಸ್ಗೆ ತಿನ್ಬಾರ್ದು ಕೈಲಿಗೆ ತಿನ್ಬಾರ್ದು ಮುರ್ಗಿಗೆ ತಿನ್ಬಾರ್ದು ಅಂತೆಲ್ಲ ಹೇಳಕ್ ಬರ್ಬೇಡ ಬೇಕಾದ್ರೆ 5 ರೂಪಾಯಿ 5 ರೂಪಾಯಿ ನಿಮ್ದಿಗೆ ಹತ್ರ ಇದ್ರೆ ಕೊಡು ನಮ್ದಿಗೆ ಹೋಗ್ಬಿಟ್ಟು ಬರೋದಿದ್ದು ತಾತಾಗೆ ಇಲ್ಲ ಅವ್ರದ್ದು ಅಂಗಡಿದು ಅಲ್ಗೆ ನಿಮ್ಗೂ ಒಂದು ಪ್ಯಾಕ್ ಚಿಪ್ಸ್ಗೆ ತಗೊಂಡು ಬಂದ್ಬಿಟ್ಟೈತೆ ನಮ್ಮ ಪಿಂಕಿ ಕಲ್ಲೋ ಪಾಸ ನನಗೆ ಚಿಪ್ಸು ಕೋಳಿ ಬಾಡಿಗಿಂತಾನೆ ಪರೀಕ್ಷೆನೇ ಇಂಪಾರ್ಟ್ಮೆಂಟು ನನಗೇನು ಬೇಡ ಕಣಪ್ಪ ಚಿಪ್ಸ್ ಅಷ್ಟು ನೀನೇ ಮೊಕ್ಕು ನನಗೆ ಚಿಪ್ಸ್ ಪಪ್ಸು ಎಣ್ಣೆಗೆ ಬಂದಿದ್ದು ತಿಂದರೆ ತಲೆಗೊತ್ತಲ್ಲ ಏನು ನೀನು ತಿಂತಿದ್ದೆ ಅಂತ ನನಗೇನು ಅಟ್ಟೋದಿಲ್ಲ ಅದನ್ನು ತಿನ್ನಲಿಲ್ಲ ಅಂದರೆ ಇನ್ನೂ 4 ಪ್ಯಾಕೆಟ್ ತಗೊಂಬಂದು ತಿನ್ನು ನನಗೇನಾಗಬೇಕು ಹೆಂಗನ ಮಾಡ್ಕೊ ಹೋಗ ಏನೋ ಮೇಷ್ಟ್ರು ಹೇಳಿದ್ರು ಅಂತ ಹೇಳಕ್ ಬಂದ್ರೆ ನನ್ನ ಮಗ ನನಗೆ ಹೇಳ್ಕೊಡ್ತಾನೆ ಅಂತೆ ತಿನ್ಬೇಡ ಪನ್ಬೇಡ ಅಂತ ಹೇಳ್ಬಾರ್ದಂತೆ ಆತೋಗ ಹೆಂಗನ ಮಾಡ್ಕ ಲೋ ಮಂಜ ನೀನು ಹೋಗಿ ಅವ್ನು ತಗೊಂಡಕ್ಕೆ ಹೋಗ್ತೆ ಕಣ್ಲ ಅವನಿಂದ 2ನೇ ಕ್ಲಾಸ್ ಹುಡುಗ ಅವನು 1 ಮಾರ್ಕ್ಸ್ ತೆಗೆದ್ರು ಬೈಯಲ್ಲ 2 ಮಾರ್ಕ್ಸ್ ತೆಗೆದ್ರು ಬೈಯಲ್ಲ ನಾವೇನ ಕಮ್ಮಿ ತೆಗೆದ್ರೆ ಮಕ್ಕಳು ಉಳ್ತಾರೆ ಮೇಷ್ಟ್ರು ತಿಕೊಂಬಸ್ಕೊಂಡು ಅಂತ ಏನ್ ಮಾತಾಡ್ತಾ ಈಗ ನಾನು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ನೀನು ಕೇಳಲಕ್ಕಿ ಅದು ಯಾತ್ರ ಪ್ರಶ್ನೆ ಅಂಬದು ಕೇಳ ಭೂಮಿ ಗುಂಡುಗಿದೆ ಎಂದು ಕಂಡುಹಿಡಿದವರು ಯಾರು ಹೇಳ ಭೂಮಿ ಗುಂಡುಗಿದೆ ಗುಂಡಿಗಿದ್ರೆ ನಾವೆಲ್ಲನ ನಿಂತ್ಕೊಂತೀವಿ ಹಂಗಂಗೆ ಜಾರ್ಕೊಂಡೆ ಹೋಗಿದ್ವಲ್ಲ ಹಂಗ ಹೋಗ್ತಿದ್ವಿ ಯಾರ ಹೇಳಿದ್ದು ಯಾರ ಸುಳ್ಳು ಹೇಳಿದಾರೆ ನಿಂಗೆ ಏನು ತಿಳಿಯಲ್ಲ ಪಡೆಯಲ್ಲ ಅಂತಾನೆ ಇವನ್ ಕೇಳಿಸ್ಕೊಂಬಂದು ನಂತ ಹೇಳ್ತಾನೆ ಅಯ್ಯೋ ಕೋಳಿ ಮುಂದೆ ನನ್ನ ಮಗನೇ ನನಗೆ ಯಾರೋ ಹೇಳಿದ್ದಲ್ಲ ಕಣಲ್ಲ ಪುಸ್ತಕದಾಗ ಬರ್ತಾ ಇದ್ದಾರೆ ಗೆಲಿಲಿಯೋ ಎಂಬ ವಿಜ್ಞಾನಿ ಕಂಡುಹಿಡಿದಿದ್ನ ಅಂತಾನೆ ಎಂತದ ಓಯ್ನ ಹೆಸರು ಗಿಲಿಲಿಲಿ ಯಾತ್ರದ ಹೆಸರಲ್ಲ ಇದು ಗಿಲಿಲಿಲಿ ನಮಗೆ ಗಿಲ್ಲಿ ಒಂದೇ ಗೊತ್ತಿರೋದು ಗಿಲಿಲಿಲಿ ಎಲ್ಲ ಗೊತ್ತಿಲ್ಲ ಚಪ್ಪ ನಿನ್ನ ಮಾತೇನ ಮೇಷ್ಟು ಕೇಳಿಸ್ಕೊಬೇಕಣ ಮಂಜ ಸರಿಯಾಗಿ ಮಾಡ್ತಾರೆ ಪೂಜೆ ಮಾತ್ರ ನಿಂಗೆ ಈ ಗಿಲಿಲಿಗೆ ಏನು ಕೆಲಸ ಇಲ್ಲ ಕಣಲ್ಲ ಮಾಡಕ್ಕೆ ಇವ್ರಿಗೆ ಭೂಮಿ ಗುಂಡಕ್ಕಿದ್ರೇನು ಡಬ್ಬಿದ್ದಂಗಿದ್ರೇನು ಸುಮ್ಮನೆ ಇವ್ರು ಅದ ಇದು ಕಂಡು ಹಿಡಿತಾರೆ ನಮ್ಮ ಪುಸ್ತಕ ತಗೊಂಬಂದು ಪಾಠ ಅಂತ ಇರ್ತಾರೆ ಇವ್ರು ಸುಮ್ಕಿದ್ರೆ ಹಂಗ ಈಜಿ ಸುಲಭವಾಗಿರೋ ಪ್ರಶ್ನೆಗಳನ್ನ ಕೇಳ್ತಾರೆ ಇವ್ರಿಗೆ ಇಂಥ ಮಾಡಲ್ಲ ಇಂಥ ಗಣಪ क्या
ಮಂಜುನಣ್ಣ ನಿದ್ದೆಗೆ ಬಂದಿರ್ತೈತೆ. ಅರೆ ಅದಕ್ಕೆ ಮಂಜುನಣ್ಣ ನಮ್ದಿಗೆ ಹೇಳಿದ್ದು ಈ ಚಿಪ್ಸ್ಗೆ ಒಂದೊಂದು ತಿಂತಾ ಇರಿ, ನಿದ್ದೆಗೆ ಎಲ್ಲ ಬರಾದೇ ಇಲ್ಲ. ರಾತ್ರಿ ಪೂರ್ತಿ ಹೊದ್ಬಿಡ್ಬೋದು. ನಂಗೆ ನಿದ್ದೆ ಬತ್ತಿಲ್ಲ ಕಣಲು ಪಾಸ. ಸುಮ್ಮನೆ ಒಂದು ಆಂಗ್ಲಿಕ್ಕೆ ಲೈಟಾಗಿ ಒಂದು ಆಂಗ್ಲಿಕ್ಕೆ ಅಂತ ಬಂತು ಅಷ್ಟೇನೆ. ಅದಕ್ಕೆ ನಿದ್ದೆ ಬರ್ತೈತೆ ಅಂತ ಕೇಳ್ತಾನೆ. ನಂಗೇನು ಬೇಡ ಚಿಪ್ಸ್ ಪಪ್ಸು, ನೀನೇ ತುಂಬು. ಅರೆ ಕ್ಯಾಯ ಮಂಜುನಣ್ಣ, ಅಲ್ಲ ಉರ್ದು ಒಳಗಡೆಗೆ ಪರೀಕ್ಷೆಗೆ ಐತೆ, ಹುಡುಗರು ಎಲ್ಲ ಓದ್ಕೊಂಡ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕರೆಂಟ್ಗೆ ಕೊಡೋದು ಬಿಟ್ಟು ಇಸ್ಕಿ ಮಹಾಯಿ ಕರೆಂಟ್ದು ಚೆನ್ನಾಗಿ ಐತೆ ಇಲ್ಲ, ಈಗ ಕರೆಂಟ್ಗೆ ತೆಗ್ದ್ಬಿಟ್ಟೈತಲ್ಲ ಮಂಜುನಣ್ಣ, ಇವ್ರಿಗೆ ಕ್ಯಾ ಬೋಲ್ಬೇಕು. ಲೋ ಪಾಸ ಒಂದು ನಿಧಾನ ಯಾರನ್ನ ಕೇಳಿ ಗೀಳಿಸ್ಕೊಂಡು ಕರೆಂಟ್ನವರು ಏರಿಕೆ ಬಿಡ್ತಾರೆ ಇಟ್ಕೊಂಡು. ನಿಧಾನಕ್ಕೆ ಮಾತಾಡೋನು ಯಾವನು. ನಿಮ್ಗೆ ಯಾರ ಹೇಳಿದ್ದು ಕರೆಂಟ್ ತೆಗ್ದವ್ರೆ ಎಂಬದ್ನ? ಯಾರ ಹೇಳಿದ್ದು ಕರೆಂಟ್ ತೆಗ್ದವ್ರೆ ಅಂತಾನ? ಅರೆ ಯಾರು ಯಾಕೆ ಹೇಳ್ಬೇಕು ಮಂಜುನಣ್ಣ? ಈಗ ನೋಡ್ತಾ ಇಲ್ಲ ಒಳಗಡೆ, ಮನೆದು ಒಳಗಡೆ ಲೈಟ್ಗೆ ಇಲ್ಲ, ದೀಪಾಗೆ ಹಚ್ಕೊಂಡೈತೆ ಇಲ್ಲ ಅಂದ್ರೆ ಗೊತ್ತಾಗ್ಬಿಟ್ಟೈತೆ ಇಲ್ಲ ಕರೆಂಟ್ಗೆ ಇಲ್ಲ, ಅದಕ್ಕೆ ಮಂಜುನಣ್ಣ ದೀಪಾಗೆ ಹಚ್ಬಿಟ್ಟೈತೆ ಅಂತ. ಹಂಗಲ್ಲ ಕಣಲು ಪಾಸ. ನಾವು ನಾಳೆಗೆ ಮೇಷ್ಟ್ರು ಹೆಂಗ್ ಓದಿದ್ದೀರಪ್ಪ ಅಂತ ಕೇಳಿದ್ರೆ ದೀಪದ ಬೆಳಕ ಓದಿವಿ ಅಂತ ಹೇಳ್ಬೋದಲ್ಲ. ಅದಕ್ಕೆನ ನಾನು ದೀಪ ಹಚ್ಚಿಕ್ಕಿದೀನಿ. ಕರೆಂಟ್ ಹೋಗಿಲ್ಲ ಐತೆ, ನಾನೇ ಲೈಟ್ ಹಾಕಿಲ್ಲ ಅಷ್ಟೇನೆ. ಒಂದೊಂದು ಪ್ರಶ್ನೆ ಇವ್ ಯಾತದ್ದು ಅಂತಾನೆ ಅರ್ಥನೇ ಆಗಲ್ಲ ಕಣಲಾಕಿ. ಇಂಗ್ಲಿಷ್ ಯಾತದ್ದು ತಲೆಗೆ ಓದ್ತಿಲ್ಲ ನನಗತ್ತ. ಇವ್ ಚರಣ ಬೇರೆ ಒಳ್ಳೆ ಟೈಮ್ ಕೂರ್ಬೋದತ್ತ. ಅವ್ನು ಇದ್ದಿದ್ರೆ ಎಲ್ಲಾನು ಹೇಳಿಸ್ಕೊಂಬೋದಾಯ್ತು. ಇವ್ ನೋಡ್ರೆ ಒಳ್ಳೆ ಟೈಮಿಗೆ ಕೈ ಕೊಟ್ಟದ್ದ ಅತ್ತ. ಲೋ ಮಂಜ, ಇಂಗ್ಲಿಷ್ ಯಾತ್ಕಲ್ಲ ಓದ್ತಾ ಇದ್ದ? ಯಾತ್ಕ ಓದ್ತಾ ಇದ್ದ ಅಂತಂದ್ರೆ ನಾಳೆ ಪರೀಕ್ಷೆಗೆ ಉತ್ತರ ಬರೆಯಕಣಪ್ಪ. ಲೋಕಪ್ಪ ಇಂಗ್ಲಿಷ್ ಯಾತ್ಕ ಓದ್ತಾರಪ್ಪ? ವಾಹ ಅಣ್ಣ ಮುಂಜಾನ ನಾಳೆ ಯಾವ ಪರೀಕ್ಷೆ ಇರೋದು ಅಂಬೋದು ಗೊತ್ತಿಲ್ವೇ ನಿನಗೆ? ಗೊತ್ತು ಇಂಗ್ಲಿಷ್, ನಂಗೆ ಗೊತ್ತಿಲ್ವೇ? ಅಯ್ಯೋ ಕೋಳಿ ಮುಂದೆ ನನ್ನ ಮಗನೇ, ನಾಳೆಗಿರೋದು ಇಂಗ್ಲಿಷ್ ಅಲ್ಲ ಕಣೋ ಪರಿಸರ. ಅಯ್ಯ ನಿನ್ನ ಇಂಗ್ಲಿಷ್ ಕೊನೆಗಿರೋದು ಲಾಸ್ಟಿಗೆ. ಲೋಕೆ ಸುಮ್ಕಿರ ಲೋ, ಇಂಥದಾಗೆಲ್ಲ ತಮಾಷೆ ಮಾಡಬೇಡ. ಹೆಂಗ್ ಹೇಳ್ತಾನ ನಾಳೆಗೆ ಇಂಗ್ಲಿಷ್ ಇರೋದು ನಂಗೂ ಗೊತ್ತುಕೊಂಡು ಸುಮ್ಕಿರ. ಎಲ್ಲ ಟೈಮ್ ಟೇಬಲ್ ಬುಕ್ನಾಗ ಬರ್ಕೊಂಡಿದ್ದಲ್ಲ ತೋರ್ಸ. ಪಂಡ್ರಪುಟ್ ನನ್ನ ಮಗನೇ ನೋಡಿರ್ಲಿ ನಾಳೆಗಿರೋದು ಪರಿಸರ. ಎಲ್ಲ ಮಧ್ಯರಾತ್ರಿ ತಕ ಬರೀ ಇಂಗ್ಲಿಷ್ ನ ಓದಿದ ಮಕ್ಕೆ ಓದಿನಲ್ಲ. ಎ ಪಾರ್ ಆಪಲ್ ಬಿ ಪಾರ್ ಬಾಲು ಅಂತಾನ. ಅಯ್ಯೋ ಫಸ್ಟ್ ಹೇಳಕ್ ಆಗ್ತಿರ್ಲಿಲ್ವನೋ. ಅಯ್ಯೋ ಕೊನೆ ತಿರುಕ್ ನನ್ನ ಮಗನೇ. ಅಯ್ಯ ನೀ ಮಜ್ಜಿಲೋ ಮಂಜ, ನೀನ್ ಇಂತ ನನ್ ಮಗ ಅಂಬೋದು ಯಾರಿಗ್ ಗೊತ್ತು? ಪರಿಸರಕ್ಕೆ ಇಂಗ್ಲಿಷ್ ಓದ್ಕೊಂಡ್ ಕೂಗಳಿದ್ದಲ್ಲ ನೀನ್ ಅಂತ ಬುದ್ಧು ಅಂತಾರ ಹೋಗು. ಹೋಗಿ ನಿನ್ನಂತರನ್ನ ತಕೊಂಡೋಗಿ ಕ್ಲಾಸ್ ಲೀಡರ್ ಮಾಡ್ರ ನಮ್ಮೇಷ್ಟ್ರು. ನನ್ನ ಮಗನೇ ಗೊತ್ತಾಗತ್ ನಂಗೆ, ಗೊತ್ತಾಗತ್ ಕಣೋ ಲೋಕೆ. ನಾನು ಲೀಡರ್ ಆಗಿರೋದು ನಿನ್ಗೆ ಇಷ್ಟ ಇಲ್ಲ, ಅದಕ್ಕೇನ ನಾನು ಇಂಗ್ಲಿಷ್ ಓದ್ತಾ ಇರೋದು ಗೊತ್ತಿದ್ರು ನೀನ್ ಸುಮ್ಕಿದ್ದ. ನಾನ್ ಲೀಡರ್ ಆಗಿಬಿಡಣ ಮಂಜು ಬೇಡ ಅಂತಾನೆ ಅಲ್ವೇ? ಆತಕೊಂಡ್ಬಿಡ್ರಲ್ಲ ಲೋಕೆ. ಆಮೇಲೆ ಹಿಂಗೆ ನೀವು ತೊಗರಿತಿಂದ ಮಣಕೈಯಾಗ ಗುದ್ದಿರೆ ಮುಷ್ಟಿನವ್ರಿಗೆ ಆಗಿಬಿಡ್ಬೇಕು. ನನ್ನ ಮಗನೇ ಲೀಡ್ರು ಅನ್ನಿಸ್ಕೊಂಡನಿಗೆ ಫಸ್ಟ್ ಇವತ್ತು ಯಾವ ಪರೀಕ್ಷೆ ಐತೆ, ನಾಳೆಗೆ ಯಾವ ಪರೀಕ್ಷೆ ಐತೆ, ಯಾವ್ದು ಓದ್ಬೇಕು ಅಂಬೋದು ಅವನಿಗೆ ಜ್ಞಾನ ಇರ್ಬೇಕು. ಪರಿಸರ ಇರೋದಕ್ಕೆ ಇಂಗ್ಲಿಷ್ ಓದ್ಕೊಂಡು ಕುಂತಿದ್ದ. ನಿನ್ನ ಮಕ್ಕ ಉಗಿಬೇಕು ಬ್ಯಾಡವ ಹೇಳು? ಹೋಗ್ಲಿ, ನನಗೆ ಕಡಿಕರ ಇದ್ದಂಗೆ ಬುಕ್ ಹಿಡ್ಕೊಂಡು ಕೂತಿದ್ದೆ. ಉಲ್ಟಾ ಪಲ್ಟಾ ಓದ್ತೀನಿ ಅಂತ ಹೆಂಗ ಓದ್ತಾ ಇದ್ದಾನೆ. ನಾನು ಆ ಬುಕ್ ನೋಡ್ಲಿಲ್ಲ ಸರಿಯಾಗಿ. ಏನೋ ಫುಲ್ಲು ಚೆನ್ನಾಗಿ ಓದ್ಕೊಂತಾ ಇದ್ದಾನೆ, ಗಟ್ಟು ಮಾಡ್ಕೊಂತಾ ಇದ್ದಾನೆ ಅಂತ ನಾನಿದ್ರೆ ಎ ಪಾರ್ ಆಪಲ್ ಬಿ ಪಾರ್ ಬದನೆಕಾಯಿ ಅಂತ ಓದ್ಕೊಂತಿದ್ದೀನಿ ಅಂತ ಹೇಳ್ತಲ್ಲ ನೀನು. ಅದೇನ್ ಬರೀತ ಬರೀ ನಡಿ ನಡಿಕೆ ಯಾಕ ಬೈಕ. ನಂದು ಪರಿಸರ ನೋಡ್ಸು ಪಾಡ್ಸು ಬುಕ್ ಯಾವ ಮೂಲೆ ಜಾಸ್ತಿ ದಿನ ಗೊತ್ತಿಲ್ಲ. ಒಂದ್ರ ಟಾಟಾ ಗೊತ್ತೀನಿ ಇಂಥದಕ್ಕ ಏನು ನೋಡ್ಕೊಂಡೆ ಅಂಬದ್ನ ನೀನೇ ಹೇಳ್ಕೊಂಡ್ಕೊಳ. ನೀನ್ ಹೇಳಿದ್ನ ನಿಮ್ ಮೇಸ್ಟ್ ಹೇಳಿದ್ಕಿಂತ ಚೆನ್ನಾಗಿ ಅರ್ಥ ಆಗ್ತೈತಿ. ಅದಕ್ಕೆನೆ ನೀನೇ ಹೇಳ್ಕೊಂಡ್ಕೊಳ ಪ್ಲೀಸ್ ಕಣಲೋಕಿ. ಇದಕ್ಕೇನು ಕಮ್ಮಿ ಇಲ್ಲ ಕೋಳಿ ನನ್ನ ಮಗ. ಸರಿ ಬಾ, ಏನ್ ಅಷ್ಟೊಂದು ಕಷ್ಟವಾದವೇನಿಲ್ಲ. ನೇರಪ್ಪಾಗ ನೋಡ್ಕ ಬಾ.